ಬರ್ತಿದೆ. ಸೊ ಅಂದರೆ ವರ್ಷ ಬರ್ತಿದ್ದೀರಾ ಹೇಗೆ? ಎಲ್ಲ ವರ್ಷನೂ ಬರ್ತೇನೆ ನಾನು. ಎಸ್ ಏನು ಈ ಸರಿ ಸ್ಪೆಷಲ್ ಏನು ನಿಮ್ಮ ಬರ್ಡೇಗೆ? ಈ ಸತಿ ನಾನು ಆ್ಯಕ್ಚುಲಿ ಸ್ಪೆಷಲ್ ಇಲ್ಲ. ಅಂದರೆ ನಮ್ಮ ದೇಶ ಸುಮಾರಷ್ಟು ಇಲ್ಲಿ ವಾರ್ ನಡೀತಾ ಇದ್ದಾವೆ, ಸ್ಟ್ರೈಕ್ಸ್ ಆಗ್ತಿರೋದು ಕೂಡ ನೋಡ್ತಾ ಇದ್ದೀರಾ. ಈ ಸಲ ನಾನು ಬರ್ಡೇ ಆಚರಿಸಬಾರ್ದು ಅಂತ ನಾನು ನಿರ್ಧಾರ ತೊಗೊಂಡಿದ್ದೆ. ಅವತ್ತು 2-3 ದಿವಸ ಹಿಂದೆನೇ ನಾನು ಪೋಸ್ಟ್ ಹಾಕಿದ್ದೆ. ನನ್ನ ಫ್ಯಾನ್ಸ್ ಸುಮಾರಷ್ಟು ಸೆಲೆಬ್ರೇಷನ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. 10 ದಿವಸದಿಂದ ಪೋಸ್ಟ್ ಹಾಕ್ತಾನೆ ಇದ್ದರು. ಬಟ್ ಈ ಪಾಕಿಸ್ತಾನ ಇಂಡಿಯಾ ಸಿಚುವೇಶನ್ ಆಗಿರೋದ್ರಿಂದ ನಂಗೆ ಸುಮಾರು, ಬಿಕಾಸ್ ನಾನು ಡಿಫೆನ್ಸ್ ಫ್ಯಾಮಿಲಿಂದಾನೆ, ನಮ್ಮಪ್ಪ ಏರ್ಫೋರ್ಸ್ನವರು. ಸೊ ನನಗೆ ಅರ್ಥ ಆಗುತ್ತೆ ಆ ನೋವು ಏನು ಅಂತ. ನಾವು ಅಲ್ಲಿ ಇಲ್ಲದೆ ಇರ್ಬೋದು, ಬಟ್ ನಮಗೋಸ್ಕರ ಅಲ್ಲಿ ಸೈನಿಕರು ಸುಮಾರು ಜನ ನಮಗೋಸ್ಕರ ಪ್ರತಿ ದಿನ ರಾತ್ರಿ ನಮಗೋಸ್ಕರ ಅಲ್ಲಿ ಯುದ್ಧ ಮಾಡ್ತಾನೆ ಇದ್ದಾರೆ. ಅವ್ರ ಜೀವ ಕೂಡ ಯಾವಾಗ ಹೋಗ್ಬೋದು ಅಂತ ಅವ್ರು ಹೇಳೋಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನನಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಂಗೆ ಅನಿಸ್ಲಿಲ್ಲ. ಸೊ ನಾನು ಸೆಲೆಬ್ರೇಟ್ ಮಾಡಲಿಲ್ಲ. ಆ್ಯಂಡ್ ನನ್ನ ಫ್ಯಾನ್ಸ್ ಆರ್ ಅಮೇಝಿಂಗ್. ಬಿಕಾಸ್ ನನ್ನ ಫ್ಯಾನ್ಸಿಗೆ ನಾನು ಹೇಳಿದೆ, ನಾನು ಸೆಲೆಬ್ರೇಟ್ ಮಾಡಲ್ಲ, ಬಟ್ ನೀವು ಏನೇನು ಯೋಚನೆ ಮಾಡಿದ್ರೆ ಅಷ್ಟು ಅಮೌಂಟ್ನ ನೀವು ಕಾಂಟ್ರಿಬ್ಯೂಟ್ ಮಾಡಿ ಡಿಫೆನ್ಸಿಗೆ ನೀವು ಚಾರಿಟಿ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಅದೇ ಆಯಿತು ಕೂಡ. ಸೊ ಸುಮಾರಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನನಗೆ ಸ್ಕ್ರೀನ್ಶಾಟ್ಸ್ ಬರ್ತಿತ್ತು, ನನ್ನ ಹೆಸರಲ್ಲೇ ಮಾಡಿದ್ದಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಈ ಸೆಲೆಬ್ರೇಷನ್ಸ್ ಎಲ್ಲ ನಾವು ಪಕ್ಕಕ್ಕೆ ಇಡ್ಬೋದು ಸದ್ಯಕ್ಕೆ. ಯಾಕಂದರೆ ಈ ಒಂದು ಪರಿಸ್ಥಿತಿನಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ನಮ್ಮ ದೇಶಕ್ಕೆ ಎಷ್ಟು ಸಹಾಯ ಮಾಡ್ಬೋದು. ಯಾಕಂದರೆ ನಾವು ಹೋಗ್ಬಿಟ್ಟು ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಾವು ಅಟ್ಲೀಸ್ಟ್ ಈ ಥರ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಎಂಕರೇಜ್ ಮಾಡಿರೋದಾಗ್ಬೋದು, ಪ್ರತಿ ದಿವಸ ಅವರಿಗೆ ಪ್ರೋತ್ಸಾಹ ನೀಡೋದು. ಬಿಕಾಸ್ ನಾವು ಖುಷಿಯಾಗಿದ್ದರೆ ಅವರಲ್ಲಿ ಪಡ್ತಿರೋಂಥ ಕಷ್ಟಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಅವ್ರು ಮಾಡ್ತಿರೋದಕ್ಕೆ ಒಂದು ಜಸ್ಟಿಸ್ ಸಿಗುತ್ತೆ ಕೂಡ. ಸೊ ಸೆಲೆಬ್ರೇಷನ್ ಅಂದರೆ ಜಸ್ಟ್ ಇಷ್ಟೇ. ಬಟ್ ಇವತ್ತೊಂದು ವಿಷಯ ನಂಗೆ ಗೊತ್ತಾಯಿತು. ಆಪರೇಷನ್ ಕೆಲ್ಲರ್ ಅಂತ 3 ಟೆರರಿಸ್ಟ್ ಪಾಕಿಸ್ತಾನದ್ದು ಅವ್ರ ಡೆತ್ ಆಗಿದೆ. ಅವ್ರದ್ದು ಒಂದು ಈ ನ್ಯೂಸ್ ನಂಗೆ ತುಂಬ ಸ್ಪೆಷಲ್. ಯಾಕಂದರೆ ಅದು ಇವತ್ತಾಗಿದ್ದಕ್ಕೆ. ಸೊ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಪ್ರಾಬ್ಲಿ ಮುಂದೆ ಆಗೋ ಒಂದು ಸ್ಟ್ರೈಕ್ಸ್ ಸುಮಾರಷ್ಟು ಕಮ್ಮಿ ಆಗುತ್ತೆ. ಬಿಕಾಸ್ ಈ ಟೆರರಿಸ್ಟ್ ಇನ್ನಿರಲ್ಲ ಅಂತ ಒಂದು ಖುಷಿ ಆಯಿತು ನನಗೆ ಇವತ್ತಿನ ದಿವಸ. ಸೊ ಇಲ್ಲಿ ತನಕ ಐ ವಾಸ್ ಲೈಕ್ ಫೀಲಿಂಗ್, ನಾವು ಗೆಲ್ತಾ ಇದ್ದೀವಿ. ಅಫ್ಕೋರ್ಸ್ ನಾವು ಪ್ರತಿ ಸತಿ ಸ್ಟ್ರೈಕ್ ಮಾಡಿದ್ರು ನಾವು ಗೆಲ್ತಾ ಇದ್ದೀವಿ, ಟೆರರಿಸ್ಟನ್ನ ನಾವು ನಾಶ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆದರೆ ಇದು ನಂಗೆ ತುಂಬ ಖುಷಿ ಆಯಿತು ಇವತ್ತಾಗಿರೋದು ಕೂಡ. ಮತ್ತೆ ಪುಣ್ಯಭೂಮಿಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ. ಎಸ್. ಸೊ ನಾನು ಯಾವತ್ತೂ ಅಪ್ಪು ಸರ್ನ ಐಡಿಯಲ್ ಆಗಿನೇ ನೋಡಿದ್ದೀನಿ. ನನ್ನ ಬರ್ಡೇ ದಿವಸ ಅವ್ರ ಹತ್ರ ಬಂದು ಆಶೀರ್ವಾದ ತಗೊಳ್ಳೋದು ನಂದು ಪ್ರತಿ ದಿವಸದ ನನ್ನ ರಿಚುವಲ್ಲೇ ಅದು. ಸೊ ಬಂದಿದ್ದೀನಿ. ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ, ಆದರೆ ಅಪ್ಪು ಸರ್ ಹತ್ರ ಬಂದಿದ್ದೀನಿ ಆಶೀರ್ವಾದ ತಗೊಳ್ಳೋದಕ್ಕೆ. ಐ ಥಿಂಕ್ ನನ್ನ ಬರ್ಡೇಗೆ ಇಷ್ಟು ಸಾಕು ಅಂತ. ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಇಂದ ಬಂದಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸ್ವಲ್ಪ ಸಿನಿಮಾಗಳು ಅಂದರೆ ಹೋಲ್ಡ್ ಆಗಿದೆ, ನಡೀತಾ ಇದೆಯಾ ಹೇಗೆ ಅಂತ? ಸಂಗೀತ ಶೃಂಗೇರಿ ಯಾವತ್ತೂ ಬ್ಯುಸಿನೇ ಇದ್ದರು. ಆದರೆ ಬ್ಯುಸಿ ಎಲ್ಲರ ಎದುರುಗಡೆ ಕಾಣಿಸ್ಕೊಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಮೂವೀಸ್ ವಿಷಯಕ್ಕೆ ಬಂದರೆ, ನಾನು 777 ಚಾರ್ಲಿ ಮಾಡಿದಾಗಲೂ ಕೂಡ, ಲಕ್ಕಿ ಮ್ಯಾನ್ ಮಾಡಿದಾಗಲೂ ಕೂಡ, ಅದು ಆದಾಗಲೂ ಕೂಡ ನನಗೆ ಸುಮಾರಷ್ಟು ಪ್ರಾಜೆಕ್ಟ್ ಬರ್ತಾನೆ ಇತ್ತು. ಆದರೆ ನಾನು ಆಯ್ಕೆ ಮಾಡ್ಕೊಳ್ಳುವಂಥ ಪ್ರಾಜೆಕ್ಟ್ಸ್ ತುಂಬ ಕಮ್ಮಿ. ಸೊ ನೀವು ಫಿಲ್ಮ್ ಡೈರೆಕ್ಟರ್ಸ್ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ ಅವ್ರು ತುಂಬ ಚೂಸಿ ಅಂತ. ನಾನು ತುಂಬ ಚೂಸಿ. ಯಾಕೆ ಅಂದರೆ ನಾನು ಮಾಡುವಂಥ ಪ್ರತಿ ಸ್ಕ್ರಿಪ್ಟು ಕೂಡ ಜನಕ್ಕೆ ಒಂದು ಜಸ್ಟಿಸ್ ಮಾಡಬೇಕು. ಥಿಯೇಟ್ರಿಗೆ ಬಂದುಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡಬೇಕಿತ್ತಲ್ಲ ಅಂತ ನಾನು ಮಾಡ್ತಾ ಇಲ್ಲ, ನಂಗೊಂದು ಪ್ರಾಜೆಕ್ಟ್ ಬೇಕು ಅಲ್ಲ ಅಂತ ನಾನು ಮಾಡ್ತಾ ಇಲ್ಲ. ನನಗೆ ನನ್ನ ಕರಿಯರ್ ಬಗ್ಗೆ, ನನ್ನ ಆಕ್ಯುಪೇಷನ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಸೊ ನಾನು ಮಾಡ್ತಿರೋಂಥ ಪ್ರಾಜೆಕ್ಟ್ ಕೂಡ ನಂಗೆ ತುಂಬ ಖುಷಿ ಕೊಡಬೇಕು, ಆ ಪಾತ್ರ ನಂಗೆ ತುಂಬ ಖುಷಿ ಕೊಡಬೇಕು, ಆವಾಗ ನಾನು ಆ ಸಿನಿಮಾ ಮಾಡ್ತೀನಿ. ಸೊ ಅಫ್ಕೋರ್ಸ್ ಸುಮಾರಷ್ಟು ಪ್ರಾಜೆಕ್ಟ್ಸ್ ಆಫರ್ಸ್ ಬಂದಿದ್ದಾವೆ. ಬಟ್ ನನಗೆ ಇಷ್ಟ ಆಗುವಂಥ ಪಾತ್ರಗಳು ಇನ್ನೂ ನಂಗೆ ಯಾವುದೂ ಕಂಡು ಬಂದಿಲ್ಲ. ಸೊ ಅದಕ್ಕೆ ಅದು ಆಗ್ತಾ ಇಲ್ಲ. ಬಟ್ 1-2 ಮಾತುಕತೆಗಳು ನಡೀತಾ ಇದೆ. ಸೊ ಇನ್ನೂ ನಾನು ಆಕ್ಸೆಪ್ಟ್ ಮಾಡ್ತೀನಿ. ಆದಷ್ಟು ಬೇಗ ಒಂದು ನ್ಯೂಸ್ ಕೊಡ್ತೀನಿ. ಆ್ಯಕ್ಚುಲಿ ಈ ಬರ್ಡೇ ದಿವಸ ಕೊಡಬೇಕಿತ್ತು, ನಾನು ಸ್ವಲ್ಪ ಡಿಲೇಸ್ ನಡೀತಾ ಇದೆ. ಸೊ ನೀವು ನೋಡ್ತಿರೋ ಹಾಗೆ ಸುಮಾರಷ್ಟು ಮೂವೀಸ್ ಬರ್ತಾನೆ ಇರ್ತವೆ ಸಿನಿಮಾದಲ್ಲಿ. ಬಟ್ 777 ಚಾರ್ಲಿ, ಲಕ್ಕಿ ಮ್ಯಾನ್ ಅಂತ ಹೆಸರು ಮಾಡುವಂಥ ಮೂವೀಸ್ ತುಂಬ ಕಮ್ಮಿ. ಸೊ ಅಂಥ ಮೂವೀಸಲ್ಲಿ ನಾನೊಂದು ಪಾರ್ಟ್ ಆಗಬೇಕಂತ ಇದ್ದೀನಿ. ಅದ್ರ ಜೊತೆಗೆ ನನ್ನ ಫಿಟ್ನೆಸ್ ಜರ್ನಿ ಆಫ್ಕೋರ್ಸ್ ಹೋಗ್ತಾನೆ ಇದೆ. ಅದ್ರ ಜೊತೆಗೆ ನಾನು ಗೇಮಿಂಗ್ ಕೂಡ ಮಾಡ್ತಾ ಇದ್ದೀನಿ. ಅದಾದಮೇಲೆ ನನ್ನ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಕ್ರಿಸ್ಟಲ್ಸಿಂದು. ಈ ಕ್ರಿಸ್ಟಲ್ಸ್ ಸಿಂಹಿನಿ ಅಂತಲೇ ಒಂದು ಬ್ರ್ಯಾಂಡ್ ಶುರು ಮಾಡಿದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಗ್ರೇಟ್. ನಿಜ ಹೇಳಬೇಕು ಅಂದರೆ ನಾವು ಜೀವನ ಮಾಡೋದು ನಾವು ಖುಷಿಯಾಗಿರಬೇಕು ಅಂತ, ದುಡಿಬೇಕಂತ ಮಾತ್ರ ಅಲ್ಲ. ಸೊ ನಾನು ಖುಷಿಯಾಗಿದ್ದೀನಿ. ನನಗೆ ಎಷ್ಟು ಬೇಕು ನಾನು ಹಾಗಿದ್ದೀನಿ. ಆ್ಯಂಡ್ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಮೇಡಮ್, ನೀವು ಪಬ್ಜಿ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀರಲ್ಲ? ಎಸ್. ಚಿಕ್ಕ ವಯಸ್ಸಿಂದ ನಾನು, ಅಂದರೆ ಐ ಥಿಂಕ್ ನಾನು 6th 7th ಇರಬೇಕಿದ್ರೆ ನಾನು IJ ಆಡ್ತಾ ಇರ್ತಿದ್ದೆ. ಅಣ್ಣನೂ ಕಂಪ್ಯೂಟರ್ ಸೈನ್ಸೇ ಓದ್ತಾ ಇದ್ದ. ಸೊ ಅವನು ತುಂಬ ಕಂಪ್ಯೂಟರ್ ಗೇಮ್ಸ್ ಆಡೋರು. ಸೊ ನನಗೆ ತುಂಬ ಇಷ್ಟ ಆಯಿತು ಗೇಮಿಂಗ್ ಆಡಬೇಕು ಅಂತ. ಮೋಸ್ಟ್ ಪ್ರಾಬಬ್ಲಿ ನಾನು ಲೈಕ್ ಇಂಡಸ್ಟ್ರಿಗೆ ಬರದೇ ಇದ್ದಿದ್ರೆ 2 ಆಗ್ಬೋದಿತ್ತು. ಅಥವಾ ಒಂದು, ನಾನು ಮುಂಚೆನೂ ಹೇಳಿದೆ ನಾನು ಏರ್ಫೋರ್ಸ್ ಜಾಯ್ನ್ ಆಗಬೇಕಂತ ಇದ್ದೆ, ಇಲ್ಲ ನಾನು ಗೇಮರ್ ಆಗಬೇಕಂತ ಇದ್ದೆ. 2ರಲ್ಲೂ ಸೋಲ್ಜರ್ಸು ಒಟ್ಟಲ್ಲಿ ಎನಿಮಿನ ಸಾಯಿಸೋದೇ ಕೆಲಸ ಮಾಡೋದು. ಸೊ ಹಂಗಲ್ಲಿದ್ರೆ ಹಿಂಗೆ ಅಂತ. ಸೊ ಆ ಒಂದು ಡ್ರೀಮ್ನ ನಾನು ಇವಾಗ ಅದನ್ನ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ಕಾಲೇಜಲ್ಲಿ ಇರಬೇಕಿದ್ರೆ ನಾನು ಗೇಮರ್ ಆಗಬೇಕಂತ ಹೇಳಿದ್ರೆ ನನ್ನ ಪೇರೆಂಟ್ಸ್ ಒಪ್ತಾ ಇರಲಿಲ್ಲ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಗೇಮಿಂಗ್ ಕಮ್ಯುನಿಟಿ ಕೂಡ ನಮ್ಮ ಇಂಡಿಯಾನ ತುಂಬ ಪ್ರೌಡ್ ಮಾಡ್ತಾ ಇದೆ. ಶರತ್, ಗೇಮಿಂಗ್ ಬರೀ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಎಲ್ಲರಿಗೂ ಅನ್ಸುತ್ತೆ ಜಸ್ಟ್ ಗೇಮ್ ಮಾಡ್ತಿರೋದು ಅಂತ. ಬಟ್ ಅದ್ರಲ್ಲಿ ಸುಮಾರಷ್ಟು ಸ್ಕಿಲ್ಸ್ ಕೂಡ ಇದ್ದಾವೆ. ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಲಿಮಿಟೆಡ್ ಟೈಮಲ್ಲಿ ಆಡಿದ್ರೆ
ಎಲ್ಲ ಚೆನ್ನಾಗಿರುತ್ತೆ. ಯಾವುದೇ ಕೆಲಸನೂ ಜಾಸ್ತಿ ಮಾಡಿದ್ರೆ ಇಟ್ಸ್ ನಾಟ್ ಗುಡ್. ಸೊ ನಂಗೆ ಚಿಕ್ಕ ವಯಸ್ಸಿಂದ ಇಷ್ಟ ಇರೋದಕ್ಕೆ ನಾನು ಗೇಮರ್ ಆಗಿದ್ದೀನಿ, ಬಟ್ ಕಂಟಿನ್ಯೂಸ್ ಆಗಿ ಅದು ಮಾಡೋಕ್ಕಾಗ್ತಾ ಇಲ್ಲ ಕೂಡ. ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಆಲ್ ರೆಸ್ಪೆಕ್ಟ್ ಟು ಆಲ್ ದ ಗೇಮರ್ಸ್ ಆ್ಯಂಡ್ ಸ್ಟ್ರೀಮರ್ಸ್. ಆ್ಯಂಡ್ ನನಗೆ ಸುಮಾರು ಜನ ಸಪೋರ್ಟ್ ಕೂಡ ಮಾಡಿದ್ರು ಅದಕ್ಕೆ. ಆ್ಯಂಡ್ ನಾನು ನಿಜ ಹೇಳಬೇಕು ಅಂದರೆ ಐ ಆಮ್ ಎಂಜಾಯಿಂಗ್ ದಿಸ್ ಲೈಫ್, ಸ್ಪೆಷಲಿ ಆಫ್ಟರ್ ಬಿಗ್ ಬಾಸ್. ಈ ಎಲ್ಲ ಖುಷಿ ವಿಚಾರದ ಮಧ್ಯೆ ನಿನ್ನೆ ಅವರು ಕಲಾವಿದರು ಕನ್ನಡ ಎಸ್ ಕಾಮಿಡಿ ಕಿಲಾಡಿಗಳು ಅಡಿಕ್ಟ್ ಆಗಿದೆ, ಸಡನ್ನಾಗಿ ಗೊತ್ತಾಗಿದೆ. ಎಸ್ 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 ಉಡುಪಿ ನನಗೆ ಈ ವಿಷಯ ರಾತ್ರಿ ನಾನು ಎಲ್ಲೋ ಔಟ್ಸ್ಕರ್ಟ್ಸಲ್ಲಿದ್ದೆ. ಸೊ ನಾನು ಇವಾಗ ಬರ್ತಿರ್ಬೇಕಿದ್ರೆ ಆ ಒಂದು ನ್ಯೂಸ್ನ ನೋಡಿದೆ, ತುಂಬ ಬೇಜಾರಾಯಿತು. ಬಟ್ ನನಗೆ ಶಾಕ್ ಆಗ್ತಿದೆ, ಅಂದರೆ ಈ ನಡುವೆ ಸುಮಾರಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಅವರು ಡೌನ್ ಆಗಿ ಕೂಡ ಹೋದರು. ನಂಗೆ ಅರ್ಥ ಆಗ್ತಿಲ್ಲ, ಲೈಕ್ ವಾಟ್ ಈಸ್ ಹ್ಯಾಪ್ನಿಂಗ್, ಇದಕ್ಕೆ ಕಾರಣ ಏನು ಅಂತ. ಅಂದರೆ ಸುಮಾರಷ್ಟು ಯಂಗ್ಸ್ಟರ್ಸ್, ನಮ್ಮ ಅಪ್ಪು ಬಾಸ್ ಕೂಡ ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸು ಅಲ್ಲ, ಸಡನ್ನಾಗಿ ಆಗಿರೋಂಥದ್ದು. ನನಗೆ ಕೆಲವು ಸತಿ ಶಾಕ್ ಆಗುತ್ತೆ, ಬಿಕಾಸ್ ನಾನು ತುಂಬ ವರ್ಕೌಟ್ ಮಾಡ್ತೀನಿ. ಇದು ಯಾವುದರಿಂದ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಿಲ್ಲ. ಸೊ ಒಂದೇ ವಿಷಯ ಹೇಳ್ಬೋದು, ಎಷ್ಟಾಗುತ್ತೋ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದು ಇವತ್ತು ಈ ಸಮಯ ಇರೋ ತನಕ ನಾವು ಖುಷಿಯಾಗಿರಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನೇನು ಮಾಡೋಕ್ಕಲ್ಲ. ನಾವು ವರ್ಕೌಟ್ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅಪ್ಪು ಸರ್ ಅಷ್ಟು ಯಾರು ಮಾಡ್ತಿದ್ರು ಹೇಳಿ. ಸೊ ಐ ಕ್ಯಾನ್ ಜಸ್ಟ್ ಸೇ, ಏನು ಮಾಡ್ತಿದ್ರ ಖುಷಿಯಾಗಿ ಮಾಡಿ, ಬೇರೆಯವರಿಗೂ ಖುಷಿ ಕೊಡೋಕ್ಕೋಸ್ಕರ ಮಾಡಿ. ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹೊಟ್ಟೆಲಿ. ಸೊ ಸ್ಟ್ರೆಸ್ ಕಮ್ಮಿ ಆದರೆ ಹಾರ್ಟು ತುಂಬ ಖುಷಿಯಾಗಿರುತ್ತೆ. ಆ್ಯಂಡ್ ಮೋಸ್ಟ್ಲಿ ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತನಕ ಹಿಂಗೆ ಮುಖ ನೋಡಿಕೊಂಡು ಪ್ರತಿ ಸಲ ಬರ್ಡೇ ಆಚರಿಸ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐಮ್ ಸಾರಿ ನಾನು ತುಂಬ ಲೇಟ್ ಬಂದೆ, ಬಿಕಾಸ್ ತುಂಬ ಟ್ರಾಫಿಕ್ ಇತ್ತು ಆ್ಯಂಡ್ ಮಳೆ ಕೂಡ ಆಯಿತು. ಬಟ್ ಇಲ್ಲಿ ತನಕ ನೀವು ಕಾದಿದ್ದಕ್ಕೆ ಆ್ಯಂಡ್ ಇಷ್ಟು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ಜೊತೆ ನಿಮ್ಮ ಎದುರುಗಡೆ ಬರ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಫೈನಲ್ ಆಗಿ ಬಿಗ್ ಬಾಸ್ ಬಂದಿದ ತಕ್ಷಣ ಎಲ್ಲರೂ ಮದುವೆಗಳಾಗ್ತಿದ್ದಾರೆ ಇತ್ತೀಚೆಗೆ ಜಾಸ್ತಿ. ಸೊ ನಿಮ್ಮದು ಯಾವುದು ಮದುವೆನೂ ನನಗೆ ಯಾರ ಮೇಲೂ ಯಾವ ದ್ವೇಷನೂ ಇಲ್ಲ. ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಹೇಗೆ ಅಂದರೆ, ನನ್ನ ಫ್ಯಾಮಿಲಿ ರಿಲೇಟಿವ್ಸಿನ ಮದುವೆಗೆ ಹೋಗಬೇಕಾದ್ರೂ ನಂಗೆ ಒಂದು ಸ್ವಲ್ಪ ಇಂಟ್ರೋವರ್ಟ್ ಅಂತ ಹೇಳ್ತಾರಲ್ಲ, ಸೊ ನಂಗೆ ಒಂದು ಸ್ವಲ್ಪ ಆ ಥರ ಜಾಸ್ತಿ ಇದೆ. ಸೊ ತುಂಬ ಕಮ್ಮಿ ನಾನು ಫಂಕ್ಷನ್ಸಲ್ಲಿ ಹೋಗೋದು. ಪಾರ್ಟೀಸ್ ಅಂತೂ ನಾನು ಹೋಗೋದೇ ಇಲ್ಲ, ನೀವು ಎಲ್ಲೂ ನನ್ನ ನೋಡೋಲ್ಲ. ಸೊ ದ್ಯಾಟ್ಸ್ ಹೌ ಐ ಆಮ್. ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರೆ. ಅದರ ಅರ್ಥ ಅಹಂಕಾರ, ಈಗೋ ಅದಂತೂ ಏನೂ ಇಲ್ಲ. ನಾನು ನಿಜವಾಗ್ಲೂ ಕಾಲ್ ಮಾಡಿ ವಿಶ್ ಮಾಡಿ ಎಲ್ಲ ಮಾಡ್ತೀನಿ. ಬಟ್ ಅಲ್ಲಿಗೆ ಹೋಗಿ ಮಾತಾಡ್ಸೋದು ಮೇ ಬಿ ದ್ಯಾಟ್ಸ್ ನಾಟ್ ಮೈ ಥಿಂಗ್. ಬಟ್ ಎಸ್, ಮದುವೆ ಬಗ್ಗೆ ಏನೋ ಕೇಳ್ತಿದ್ರೆ, ಬಟ್ ನಾನು ಅವ್ರಿಗೆ ವಿಶ್ ಮಾಡಿದ್ದೀನಿ. ಐ ಥಿಂಕ್ ದ್ಯಾಟ್ಸ್ ಮೋರ್ ದೆನ್ ಇಂಪಾರ್ಟೆಂಟ್. ಆ್ಯಂಡ್ ಮದುವೆ ಆಗೋರೆಲ್ಲ ಖುಷಿಯಾಗಿರಲಿ. ಮೇಡಮ್ ಅದನ್ನ ಯಾರದು ನಿಮ್ಮ ಮದುವೆ ಅದೇ ಯಾವಾಗ ನಿಮ್ಮ ಮದುವೆ ಅದು ಯಾವಾಗ ಆಗಬೇಕು ಅವಾಗ ಆಗುತ್ತೆ. ಸದ್ಯಕ್ಕೆ ಹುಡುಗ ಸಿಗ್ತಿಲ್ಲ. ಸೊ ಇಲ್ಲ, ಆ್ಯಕ್ಚುಲಿ ನಾನು ಮುಂಚೆ ಹೇಳ್ದಂಗೆ ನಂಗೆ ಲೈಕ್ ಫ್ಯೂ ಇಯರ್ಸ್ ಬ್ಯಾಕ್ ಹೇಳಿದೆ ನಾನು ಮದುವೆನೇ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಇವಾಗ ನನಗೆ ಗೊತ್ತಿಲ್ಲ, ಬಿಕಾಸ್ ಆ ಒಂದು ರೈಟ್ ಪರ್ಸನ್ ಸಿಕ್ಕಿದಾಗ ಮೋಸ್ಟ್ಲಿ ನಂಗೆ ಅದು ಅನಿಸ್ಬೋದು. ಬಟ್ ಸದ್ಯಕ್ಕೆ ನಂಗೆ ಹಂಗೆ ಅನಿಸ್ತಾ ಇಲ್ಲ. ಸೊ ನನ್ನ ಕರಿಯರ್ ಬಗ್ಗೆ ನಂಗೆ ಇನ್ನೂ ಕಾನ್ಸಂಟ್ರೇಷನ್ ಇದೆ, ಕರಿಯರ್ ಇನ್ನೂ ಬೆಳಿಬೇಕು ಅಂತ ನಂಗೆ ಆಸೆ ಇದೆ. ಸೊ ಅದು ಬೆಳೆದ ಮೇಲೆ, ನಾನು ಸೆಟಲ್ ಆದಮೇಲೆ ಅವಾಗ ಒಂದು ಹುಡುಗ ನೋಡ್ತೀನಿ. ಹುಡುಗನ ಮೇಲೆ ಡಿಪೆಂಡ್ ಆಗೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಯಾರೇ ಆದರೂ ಕೂಡ ಹಸ್ಬೆಂಡ್ ವೈಫ್ ಇಬ್ಬರು ಕೂಡ ಸೆಲ್ಫ್ ಡಿಪೆಂಡೆಂಟ್ ಆಗಿರಬೇಕು, ಜೊತೆಗೆ ಬಾಳಬೇಕು. ಆ್ಯಂಡ್ ಇಟ್ ಶುಡ್ ಬಿ ಈಕ್ವಲ್ ಅಂತ ನಾನು ಅಂದ್ಕೊಳ್ತೀನಿ. ಅವ್ರು ಜಾಸ್ತಿ ಇಲ್ಲ ಇವ್ರು ಜಾಸ್ತಿ ಅಂತ ಇರಬಾರ್ದು. ಸೊ ಆ ಒಂದು ವ್ಯಕ್ತಿ ನೀವು ಪ್ರೇ ಮಾಡಿ ಸಿಕ್ಕಿದ್ರೆ ಒಳ್ಳೆಯದು. ರೆಕಮೆಂಡೇಶನ್ ಕೊಡಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್.